ಕೊನೆಗೂ ಕೂಡ ತಾಂಡವ್ ಭಾಗ್ಯ ಕರುಳಿಗೆ ತಾಳಿ ಕಟ್ಟೇ ಬಿಟ್ರೆ ಏನಾಯಿತು? ಈ ಒಂದು ವಿಡಿಯೋವನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಇಲ್ಲಿ ಭಾಗ್ಯಗೆ ತಾಂಡವ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾಗ್ಯ ಯಾವಾಗ ಶ್ರೇಷ್ಠ ಜೊತೆ ಮಾತಾಡಿ ಬಂದ್ಲು ಆಗಲೇ ತಾಂಡವ್ ಶ್ರೇಷ್ಠನ ಕಿಡ್ನಾಪ್ ಮಾಡಿಸಿದ್ದಾರೆ. ಕೊನೆಗೂ ಇಲ್ಲಿ ತಾಂಡವ್ ತನ್ನ ನಿಜ ಮುಖ ಏನು ಅನ್ನೋದನ್ನು ಭಾಗ್ಯ ಮುಂದೆ ತೆರೆದಿಡ್ತಾರೆ. ಭಾಗ್ಯ ಮುಂದೆ ಕೇಕೆ ಹಾಕ್ತಾರೆ. ನೀನು ಯಾವುದೇ ಕಾರಣಕ್ಕೂ ನನ್ನ ನಿಜ ಬಣ್ಣವನ್ನು ಎಲ್ಲರೂ ಮುಂದೆ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿನ್ನ ಅಸ್ತ್ರನೇ ಶ್ರೇಷ್ಠ ಅಲ್ವಾ? ಶ್ರೇಷ್ಠನ ಆಲ್ರೆಡಿ ಏನು ಮಾಡಬೇಕು ಅನ್ನೋದು ಗೊತ್ತದೆ ನನಗೆ. ಆಲ್ರೆಡಿ ಮಾಡಿದ್ದು ಕೂಡ ಆಗಿದೆ. ಶ್ರೇಷ್ಠ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಬರುವುದಿಲ್ಲ. ಈ ಮದುವೆನ ನಿನ್ನಿಂದ ಮುರಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ತಾಂಡವ್ ಭಾಗ್ಯಗೆ ಟಕ್ಕರ್ ಕೊಡ್ತಾರೆ. ನಂತರ ಮಂಟಪಕ್ಕೆ ಹೋಗಿ ಕುಳಿತುಕೋತಾರೆ ತಾಂಡವ್. ನಂತರ ಮದುಮಗಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಪುರೋಹಿತರು. ಮದುಮಗಳಾಗಿರ್ತಕ್ಕಂಥ ಭಾಗ್ಯ ಕೂಡ ಹಸಮಣಿಯನ್ನು ಏರ್ತಾರೆ. ಅಲ್ಲಿ ಆದಿ ಹೋಗಿದ್ದಾರೆ. ಶ್ರೇಷ್ಠ ಮನೆ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಶ್ರೇಷ್ಠ ಕಿಡ್ನಾಪ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದೆ. ಇದರ ನಡುವೆ ಇಲ್ಲಿ ತಾಂಡವ ಈಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ತೀನಿ, ನಂತರ ನಿನ್ನ ಬದುಕೆ ಚುದ್ರವಾಗಿಬಿಡತ್ತೆ ಅಂತ ಹೇಳಿದಾಗ ಭಾಗ್ಯ ಕೇಕಿ ಹಾಕಿ ನಗೋಕ್ಕೆ ಶುರು ಮಾಡ್ತಾರೆ. ನೀವು ನನ್ನ ಬದುಕನ್ನು ಚುದ್ರ ಮಾಡ್ತೀರಾ? ಯಾರು ಹೇಳಿದ್ದು? ನಂಗೆ ತುಂಬ ಚೆನ್ನಾಗಿ ಗೊತ್ತು. ಶ್ರೇಷ್ಠನ ಭೇಟಿ ಹೋಗಿದ್ದು ಬಂದಿದ್ದು ಎಲ್ಲ ಕೂಡ ನಿಮಗೆ ಗೊತ್ತದೆ. ಆಮೇಲೆ ಖಂಡಿತ ನೀವು ಸುಮ್ಮನೆ ಇರೋದಿಲ್ಲ ಅಂತ. ಹಾಗಾಗಿ ಏನು ಮಾಡಬೇಕೋ ಅದನ್ನು ಮಾಡಿದ್ದಾಗಿದೆ. ಖಂಡಿತ ಶ್ರೇಷ್ಠ ಈ ಮದುವೆಗೆ ಬಂದೇ ಬರ್ತಾಳೆ ಅಂತ ಹೇಳಿ ಭಾಗ್ಯ ತಾಂಡವ್ಗೆ ಕೊಡ್ತಾರೆ, ತಿರುಗೇಟನ್ನು ಕೊಡ್ತಾರೆ. ಆದರೆ ಎಷ್ಟೇ ಸಮಯ ಆದರೂ ಕೂಡ ಇಲ್ಲಿ ಬರೋದೇ ಇಲ್ಲ ಶ್ರೇಷ್ಠ. ಮತ್ತೆ ತಾಂಡವಾಟ ಶುರುವಾಗತ್ತೆ. ತಾಂಡವ್ ತನ್ನ ಪ್ಲಾನನ್ನು ಭಾಗ್ಯ ಹತ್ರ ಹೇಳ್ತಾರೆ. ನೋಡಿದ್ಯಾ ಬಂದ್ಲ ಶ್ರೇಷ್ಠ? ಖಂಡಿತ ಬರಲಿಲ್ಲ. ಈಗ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಿದ್ದೀನಿ. 3 ಗಂಟೆ ಬಿದ್ದ ನಂತರ ನಿನ್ನ ಬದುಕು ನಿಜಕ್ಕೂ ಕೂಡ ದುಸ್ತರವಾಗಿಬಿಡುತ್ತೆ. ನೋಡು ಎಂಥ ಬದುಕನ್ನು ಇನ್ನು ಮುಂದೆ ಬದುಕ್ತೀಯಾ ಅಂತ ಹೇಳಿ ತಾಳಿ ಕಟ್ಟುವುದಕ್ಕೆ ಮುಂದಾಗ್ತಾರೆ. ಕುಸುಮವ್ರು ಕೂಡ ಗಾಬರಿ ಆಗಿದ್ದಾರೆ. ಈ ಕಡೆ ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ. ಅಸಹಾಯಕ ಪರಿಸ್ಥಿತಿಲಿದ್ದಾರೆ. ಇನ್ನೇನು ಗಂಟನ್ನು ಹಾಕಬೇಕು ಅಷ್ಟರಲ್ಲಿ ತಾಂಡವ್ ಏನೋ ಮಾಡ್ತಿದ್ಯಾ, ನನಗೆ ಮೋಸ ಮಾಡ್ತಿದ್ಯಾ ನೀನು ಅಂತ ಹೇಳಿ ಮದುವೆಗೆ ಆದಿ ಜೊತೆ ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾರೆ.